ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಶೋಲ್ಡರ್ ವರ್ಕೌಟು ಒಬ್ಬನೇ ಮಾಡ್ತಾ ಇರೋದು. ಬನ್ನಿ ಶೋಲ್ಡರ್ ವರ್ಕೌಟ್ ಹಾಕೋಣ. ನನ್ನ ಜೊತೆ ಬನ್ನಿ, ನೀವು ಯಾಡ್ ಹಾಕಿ. ಫಸ್ಟು ಶೋಲ್ಡರ್ ಪ್ರೆಸ್ಸು, ಶೋಲ್ಡರ್ ಬಾರ್ ಪ್ರೆಸ್ಸು ಸ್ಮಿತ್ ಮಿಷಿನಲ್ಲಿ. ಜಾಸ್ತಿ ಬೇಡ, ಲೈಟಾಗೆ 15 ಕೌಂಟ್ಸು 4 ಸೆಟ್ ಅಷ್ಟೇ ಮಾಡೋದು, ಜಾಸ್ತಿ ಏನಿಲ್ಲ. ಮತ್ತು ವೆಯ್ಟು ಅಷ್ಟೇ ನಾರ್ಮಲಾಗಿ ಹೊಡಿತೀನಿ. ನೀವು ಒಬ್ಬನೇ ಇರೋದ್ರಿಂದ ಅಷ್ಟೊಂದು ಹೆವಿ ಆಗಿಬಿಡೋಕ್ಕಾಗಲ್ಲ. ಓಕೆನಾ? ಓಕೆ. ಶೋಲ್ಡರು ಬಿಡಬೇಕಾದ್ರೂ ಅಷ್ಟೇ ಫುಲ್ ಆಫ್ ರೇಂಜಲ್ಲಿ ಹೋಗ್ಬಿಟ್ಟು ಫುಲ್ಲು ಪುಷ್ ಆಗಬೇಕು. ಯಾರು ಇಷ್ಟಿಷ್ಟೇ ಮಾಡ್ತಾರೆ, ಅಷ್ಟೆಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಫುಲ್ಲು ಬಿಡ್ರಿ, ಫುಲ್ ಪುಷ್ ಆಗಲಿ. 2 3 4 5 6 7 8 9 10 1 2 3 4 ಇದಂತೂ ಹೆವಿ ವೆಯ್ಟ್ ಐತೆ. ಈ ಬಾರೇ ಜಾಸ್ತಿ ವೆಯ್ಟ್ ಐತೆ, ಮತ್ತು ವೆಯ್ಟು ಕಮ್ಮಿ ಹಾಕಿರೂ ಹೆವಿ ವೆಯ್ಟ್ ಬೀಳೋ ಥರ ಆಗುತ್ತೆ. ಸ್ಟಾರ್ಟಿಂಗ್ ಬಂದವರೆಲ್ಲ ಇದು ಹೊಡೆಯೋಕ್ಕಾಗಲ್ಲ. ನಾರ್ಮಲಲ್ಲಿ ಏನು ಡಂಬಲ್ ಪ್ರೆಸ್ಸು ಆ ಥರ ಮಾಡ್ಕೋಬೋದು. ಇದರಲ್ಲೆಲ್ಲ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗಲ್ಲಿ ಮಾಡಬೇಕು ಅಂದರೆ. ಬನ್ನಿ. ಓ ಮೈ ಗಾಡ್, ಹೆವಿ ವರ್ಕೌಟು ಗಾಯ್ಸ್. ಶೋಲ್ಡರಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಬೀಳುತ್ತೆ. ನನ್ನ ಜೊತೆ ವರ್ಕೌಟ್ ಮಾಡ್ತಿದ್ದೀರಾ ಅಂದ್ಕೊತೀನಿ, ಮಾಡಿ ಗೈಸ್. 3ನೇ ರೌಂಡು, ಬನ್ನಿ. ಗೈಸ್ ಇನ್ನೊಂದು ರೌಂಡ್ ಐತೆ. ನೆಕ್ಸ್ಟು ಬೇರೆ ವರ್ಕೌಟಲ್ಲಿ ಸಿಗುತ್ತೀನಿ ಗೈಸ್. ನೆಕ್ಸ್ಟು ವರ್ಕೌಟ್ ಬಂದುಬಿಟ್ಟು ಕೇಬಲ್ ಸೈಡ್ ಲ್ಯಾಟರಲ್ ರೈಸ್ ಸಿಂಗಲ್ ಹ್ಯಾಂಡು. ಬನ್ನಿ ಸ್ಟಾರ್ಟ್ ಮಾಡೋಣ. ಇದರಲ್ಲೆಲ್ಲ ಹೆವಿ ವೆಯ್ಟ್ ಹೊಡಿಯೋಕ್ಕಾಗಲ್ಲ, 0 ವೆಯ್ಟ್ ಇರಲಿ. ಓಕೆ, ಫುಲ್ ಸ್ಪೀಡಲ್ಲೇ ಅಪ್ ಆಗಲಿ. ಬಿಡಬೇಕಾದ್ರೆ ಸ್ಲೋಲಿ ಬಿಡಬೇಕು. ಓಕೆನಾ? ಇದು ಅಷ್ಟೇ. 10 ಕೌಂಟ್ಸ್ 10 ಕೌಂಟ್ಸ್, 2 ಸೈಡು 10 10 4 ಸೆಟ್. 4 5 6 7 8 9 10 2 3 4 5 6 7 9
ಯಾಕೆ ತೋರಿಸ್ದೆ ಅಂದರೆ ನಿಮಗೆ ಬ್ಯಾಕಲ್ಲಿ ಲ್ಯಾಟಲ್ಲಿ ಎತ್ತಿದ್ರೆ ಗೊತ್ತಾಗಬೇಕು ಅಂತಂದು ತೋರಿಸಿರೋದು. ಬ್ಯಾಕಲ್ಲಿ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಮತ್ತು ಫ್ರಂಟಲ್ಲಿ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತ ನೆನಪಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ಓಕೆ, ಫೋರ್, 5, 6, 7, 8, 9. One, 2, 3, 4, 5, 6, 7, 8, 9. Now. Oh my God. ಮತ್ತು ಇದು ಫಸ್ಟು ವರ್ಕೌಟ್ ಅಂದರೆ ಸ್ಟಾರ್ಟಿಂಗ್ ಯಾರು ಮಾಡ್ತಿರ್ತಾರೋ ಅವರೆಲ್ಲ ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ಯಾರು ಮಾಡ್ತಾವ್ರೆ, ಇವಾಗ ಹಳುಬ್ರೆಲ್ಲ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಮಾಡೋಕ್ಕೆಲ್ಲ ಹೋಗ್ಬೇಡ್ರಿ. ಸ್ಟಾರ್ಟಿಂಗಲ್ಲಿರೋರೆಲ್ಲ ನಾರ್ಮಲಲ್ಲಿ ಡಂಬಲಲ್ಲಿ ಸೈಡ್ ಡಬಲ್ ಆ್ಯಂಡ್ ಲ್ಯಾಟಲ್ ರೈಸ್ ಹಾಕಬೇಕು. ಆಮೇಲೆ ಕೇಬಲಲ್ಲಿ ಈ ಥರ ಬರಬೇಕು. ಈ ಥರದ್ದು ವರ್ಕೌಟ್ ಎಲ್ಲ ಸ್ಟಾರ್ಟಿಂಗ್ ಜಿಮ್ಮಿಗೆ ಜಾಯ್ನ್ ಆಗಿರೋರು ಯಾರಿಗೂ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ, ವರ್ಕೌಟ್ ಮಾಡಿರಿ ಅಂತ. ಇದನ್ನು ನೆನಪಲ್ಲಿ ಇಟ್ಕೊಡ್ರಿ. ವೇನ್ಸ್. ಬನ್ನಿ ನೋಡೋಣ, ಒಂದು ವೆಯ್ಟ್ ಹಾಕೋಣ. 1 ಪ್ಲೇಟ್ ಸ್ವಲ್ಪ ಆಗಲ್ಲ. Oh my God. 7 counts ಅಷ್ಟೇ. Oh my God. ನೋಡಿ ಗೈಸ್, ಶೋಲ್ಡರ್ ಅದಕ್ಕೆ ಫ್ರೇಮ್ ಚೆನ್ನಾಗಿ ಕಾಣಬೇಕು ಅಂದರೆ ಶೋಲ್ಡರ್ನ ಫೋಕಸ್ ಮಾಡಬೇಕು ಅನ್ನೋದು ಅದಕ್ಕೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೇಮು. ಶೋಲ್ಡರ್ ವರ್ಕೌಟ್ ಮಾಡಿದರೆ ಈ ಥರ ನಿಮಗೆ ಟ್ರಯಾಂಗಲ್ ಶೇಪ್ ಸಿಗುತ್ತೆ. ಗೈಸ್, ನೆಕ್ಸ್ಟ್ ವರ್ಕೌಟು ಡಂಬಲ್ ಫ್ರಂಟ್ ರೈಸ್, ಅಂದರೆ ಸಿಂಗಲ್ ಡಂಬಲ್ ಫ್ರಂಟ್ ರೈಸ್ ಎತ್ತೋದು. ಸಿಂಗಲ್ ಮಾತ್ರ ಹೋಗಬೇಕು, ಡಬಲ್ ಬೇಡ. ಇನ್ನೊಂದು ಡಂಬಲ್ ಎಲ್ಲಾಯಿತು. ಈ ಡಂಬಲ್ ಹುಡ್ಕೋದೇ ಕಷ್ಟ ನೋಡಿ, ಅದಕ್ಕೆ ಕ್ಲೀನಾಗಿ ಇಟ್ಟರೆ ಎಲ್ಲೂ ಹುಡ್ಕೋದ ಅವಶ್ಯಕತೆ ಇರಲ್ಲ. ಅದಕ್ಕೆ ಗೈಸ್, ಯಾವುದೇ ಕಾರಣಕ್ಕೂ ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆ, ಅಪ್, ಹೋಲ್ಡ್, ಸ್ಲೋ ಡೌನ್. 1, 2, 3, 4, 5, 6, 7, 8, 9, 10. 1, 2, 3, 4, 5.
ಏನಕ್ಕೆ 5 kgನೇ ಇಷ್ಟೊಂದು ತಿನ್ಕಾಡ್ತಾವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ಫ್ರಂಟ್ ರೈಸ್ ಅಪ್ ಮಾಡ್ತೀರಲ್ಲ, ನಾರ್ಮಲಾಗಿ ಸುಮ್ಮನೆ ಹಿಂಗೆ ಅಪ್ ಮಾಡಿರೆ ಆರಾಮಾಗಿ ಎಲ್ಲರೂ ಹೊಡಿತಾರೆ. ಅದೇ ಅಪ್ ಮಾಡಿ ಹೋಲ್ಡ್ ಮಾಡಿ ಮೈಂಡ್ನ ಮಜಲಿಗೆ ಕನೆಕ್ಟ್ ಮಾಡಿಕೊಂಡು ಮಾಡಿದರೆ ನಿಮಗೆ ಪ್ರೆಸರು 5 kg ಹೊಡೆದ್ರೂ 20 kg ಹೊಡೆಯೋಷ್ಟು ವೆಯ್ಟು ನಿಮಗೆ ಮಜಲ್ ಮೇಲೆ ಲೋಡ್ ಬೀಳುತ್ತೆ. ಅದಕ್ಕೆ ಮೈಂಡ್ ಮಜಲ್ ಕನೆಕ್ಷನ್ ಇಟ್ಕೊಂಡು ಫ್ರಂಟ್ ರೈಸು ಯಾವುದೇ ವರ್ಕೌಟ್ ಮಾಡಬೇಕಾದ್ರೂ ಅಷ್ಟೇ ಮೈಂಡ್ ಮಜಲ್ ಕನೆಕ್ಷನ್ ಇರಬೇಕು. ಒಂದು ವರ್ಕೌಟ್ ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಹೆಂಗಂದ್ರೆ ಹಂಗೆ ಮಾಡಿದರೆ ಅದು ಬೀಳಲ್ಲ ಕ್ಲೀನಾಗಿ. ಆವಾಗಲೇ ನಿಮ್ಮ ಮಜಲ್ ರಿಕವರಿಗೆ ಅಂದ್ರೆ ಏನು ಮಜಲ್ ಬಿಲ್ಡ್ ಆಗೋಕ್ಕೆ ಚೆನ್ನಾಗಿ ಹೆಲ್ಪ್ ಆಗೋದು, ಮತ್ತು ಮಜಲ್ ಮೇಲೆ ವರ್ಕೌಟ್ ಚೆನ್ನಾಗಿ ಬೀಳುತ್ತೆ ಜಾಸ್ತಿ. ಆ ಥರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಬನ್ನಿ ನೆಕ್ಸ್ಟ್ ವೆಯ್ಟ್ ತಗೊಳ್ಳೋಣ. ನೆಕ್ಸ್ಟು 7.5. 1 2 3 4 5 6 7 8 9 10 1 2 3 4